ನೋಡಿ ಸ್ನೇಹಿತರೆ, ಶಾವಿಗೆ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಇದು ಶಾವಿಗೆ, ಇದು ಬೆಲ್ಲದ ನೀರು, ಇದು ಸಬ್ಬಕ್ಕಿ, ಇದು ತುಪ್ಪ, ಇದು ಹಾಲು, ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಪೌಡ್ರು, ಏಲಕ್ಕಿ ಪುಡಿ. ಪಾತ್ರೆ ಇಟ್ಕೊಬಿಟ್ಟು ಒಂದು ಸ್ಪೂನು ತುಪ್ಪ ಹಾಕ್ಕೊತೀನಿ. ಒಂದು ಸ್ಪೂನು ತುಪ್ಪ ಆ್ಯಡ್ ಮಾಡಿದ್ದೀನಿ. ಇದ್ರೊಳಗೆ ದ್ರಾಕ್ಷಿ ಗೋಡಂಬಿ ಹುರ್ಕೊಬೇಕು, ಆಮೇಲೆ ಹಾಕ್ಕೋಬೇಕು. ಶಾವಿಗೆ ನೀಟಾಗಿ ಕಮ್ಮಿ ಫ್ಲೇಮ್ ಒಳಗೆ ಹುರ್ಕೋಬೇಕು, ಸ್ವಲ್ಪ ಕೆಂಪಗೆ ಬರೋವರೆಗೂ. ಶಾವಿಗೆ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಇರುತ್ತೆ. ತುಪ್ಪ ಹಾಕಿ ಹುರಿತಾ ಇದ್ದೀವಿ. ಶಾವಿಗೆ ಒಂದು ಹದದಲ್ಲಿ ಹುರ್ಕೊಂಡಿದ್ದೀವಿ. ಈಗ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಶಾವಿಗೆ ಹಾಕ್ಕೊತೀನಿ. ಆ್ಯಡ್ ಮಾಡ್ತಾಯಿದ್ದೀವಿ. ಇದರೊಳಗೆ ಸಬ್ಬಕ್ಕಿ ಕುದಿಬೇಕು. ನಾನು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ 1 ಅವರ್ ಮುಂಚಿತವಾಗಿ. ಅದೇ ಕಪ್ಪು ಅಳತೆಯಲ್ಲಿ ನೀರು, ಇದು ನಾನು ಬೆಲ್ಲ ಮಣ್ಣಿದೆ ಅಂತ ಹೇಳ್ಬಿಟ್ಟು ಸೋಸಿಟ್ಕೊಂಡಿದ್ದೀನಿ ಸೇರಿಕೆ. ಆಮೇಲೆ 1 ಕಪ್ಪು ಹಾಲು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲು, ಆಮೇಲೆ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಪುಡಿ, ಸ್ವಲ್ಪ ಬಾದಾಮ್ ಪುಡಿ, ರುಚಿಕರವಾದ ಶಾವಿಗೆ ಪಾಯಸ ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ.